ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ನಿರೀಕ್ಷೆ ಮಾಡಿದಂಗೆ ಮಾನ್ಸೂನ್ ಈ ಸಲ ಜಲ್ದಿನೇ ಬಂತು. ಭಾರತೀಯ ಹವಾಮಾನ ಇಲಾಖೆಯವರು ಮೇ 31ನೇ ತಾರೀಕಿಗೆ ಕೇರಳಕ್ಕೆ ಬರ್ತದೆ ಅಂತ ಹೇಳಿದರು. ಅದರೊಳಗೆ ಹೆಚ್ಚು ಕಡಿಮೆ 4 ದಿವಸ ಆಗಬಹುದು ಅನ್ನುವಂಥ ಮಾತು ಕೂಡ ಇತ್ತು. ಆದ್ರೆ ಒಂದು ದಿವಸ ಜಲ್ದಿನೇ ಬಂತು. ಮೇ 30ನೇ ತಾರೀಕಿಗೆ ಅದು ಕೇರಳ ತೀರಕ್ಕೆ ಬಂತು. ಮತ್ತು ಮುಂದಿನ ಚಲನೆ ಏನದಲ್ಲ, ಆ ಚಲನೆ ಕೂಡ ಮುಂದುವರಿಯೋದಕ್ಕೆ ಅನುಕೂಲಕರವಾದಂತಹ ಒಂದು ಅಂಶಗಳೇನದಾವ ಅವು ಕೂಡ ಬಹಳಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದು. ಹೀಗಾಗಿ ಮಾನ್ಸೂನ್ ಚಲನೆ ಕೂಡ ಈಗ ಸರಳವಾಗಿ ಸುಗಮವಾಗಿ ನಡೆದದ ಅನ್ನುವಂಥ ಮಾತು ನಮಗೆಲ್ಲರಿಗೂ ಬಹಳ ಸಂತೋಷ ನೀಡುವಂಥದ್ದು ಆಗ್ತದ. 30ನೇ ತಾರೀಕು ಕೇರಳ ತೀರಕ್ಕೆ ಬಂತು. ಅದೇ ದಿನ ಇನ್ನೊಂದು ಬೆಳವಣಿಗೆ ಕೂಡ ನಾವು ನೋಡಿದ್ವಿ. ಏನಪ್ಪ ಅಂತಂದ್ರೆ ಈಶಾನ್ಯ ಭಾರತದೊಳಗೆ ಅಲ್ಲಿ ಕೂಡ ಅವತ್ತೇ ಪ್ರವೇಶ ಆಗಿದ್ದನ್ನ ನಮ್ಮ ಇಲಾಖೆಯವರು ಖಚಿತ ಮಾಡಿದ್ದಾರೆ. ಏಕಕಾಲಕ್ಕೆ ಕೇರಳ ತೀರಕ್ಕೂ ಬಂತು, ಆಮೇಲೆ ಈಶಾನ್ಯ ಭಾರತದೊಳಗೆ ಸಹಿತ ಮಾನ್ಸೂನ್ ಪ್ರವೇಶ ಆಯಿತು. ಸಾಮಾನ್ಯವಾಗಿ ಕೇರಳ ತೀರಕ್ಕೆ ಜೂನ್ 1ನೇ ತಾರೀಕಿಗೆ ಮಾನ್ಸೂನ್ ಬರ್ತದ. ಆನಂತರ ಜೂನ್ 5ನೇ ತಾರೀಕಿಗೆ ಈಶಾನ್ಯ ಭಾರತಕ್ಕೆ ಪ್ರವೇಶ ನೀಡ್ತದ. ಆದ್ರೆ ಈ ಸಲ ಹಂಗಾಗಲಿಲ್ಲ. ಈ ಸಲ ಎರಡೂ ಭಾಗಕ್ಕೆ ಒಂದೇ ಸಲಕ್ಕೆ ಮುಂಗಾರು ಆಗಮನ ಆಗಿದೆ. ಅದರ ನಂತರ ಮುಂದಿನ ಚಲನೆ ಏನದ ಮುಂದುವರಿಯುವಂಥ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. 2ನೇ ತಾರೀಕು ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿತು, ಪ್ರವೇಶ ಮಾಡಿತು. ಆಮೇಲೆ ಈಗೇನದಪ್ಪ ಅಂತಂದ್ರೆ ಬಹುತೇಕ ಅರ್ಧ ಕರ್ನಾಟಕ, ದಕ್ಷಿಣ ಕರ್ನಾಟಕವನ್ನೆಲ್ಲ ಬಹುತೇಕ ಮುಂಗಾರು ವ್ಯಾಪಿಸಿದೆ. ಎಲ್ಲಿ ತನಕ? ನಿನ್ನೆ 3ನೇ ತಾರೀಕಿನ ತನಕ. ಇವತ್ತು 4ನೇ ತಾರೀಕು. ಅದರ ಚಲನೆ ಮುಂದುವರಿತಾ ಇದೆ. ಬಹುಶಃ ಇನ್ನೊಂದೆರಡು ದಿವಸದೊಳಗೆ ನಮ್ಮ ಭಾಗಕ್ಕೆ ಬರಬಹುದು ಅನ್ನುವಂಥ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ನಾವು ಈಗೇನು ತಮ್ಮ ಸಲುವಾಗಿ ಮುಂದಿನ ವಾರದ ಮುನ್ನೋಟವನ್ನ ಮತ್ತೆ ಏನ್ ಚಿತ್ರಣದ ಅನ್ನುವಂಥದ್ದನ್ನ ನೋಡಿದಾಗ ಇದು ಕನ್ಫರ್ಮ್ ಆಗ್ತದೆ. ಏನಪ್ಪಾ ಅಂತಂದ್ರೆ ಮಾನ್ಸೂನ್ ಮುಂಗಾರು ನಮ್ಮ ಜಿಲ್ಲೆಗಳಿಗೆ ಬಹಳ ಜಲ್ದಿ ಬರ್ತದ ಅನ್ನುವಂಥದ್ದು. 1-2 ದಿವಸದೊಳಗೆ ನಮ್ಮಲ್ಲಿ ಕೂಡ ಬರುವಂತಹ ಸಾಧ್ಯತೆಗಳು ಅದಾವ. ಅದಕ್ಕೆ ಈ ಚಿತ್ರಣ ನೋಡಿ ನಮಗೆ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಳ್ಳೆ ಮಳೆಯನ್ನ ಈ ವಾರ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರಮಾಣದೊಳಗ ಮಳೆಯಾಗಿ ಬಿತ್ತನೆಗೆ ಅನುಕೂಲ ಆಗುವಂಥ ಒಂದು ಸನ್ನಿವೇಶ ನಾವು ಈ ಚಿತ್ರಣದಿಂದ ಕಂಡುಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಹಿಂಗಾಗುವುದಿಲ್ಲ. ನಮ್ಮ ರೈತ ಮಿತ್ರರೊಬ್ಬರು ಇದೇ ಮಾತನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಜೂನ್ ಮೊದಲೇ ವಾರದೊಳಗೆ ನಾವು ಯಾವಾಗೂ ಮಳೆಯನ್ನ ಪಡೆದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈ ಸಲ ಏನಾಗಿದೆಪ್ಪ ಅಂತಂದ್ರೆ ಈಗಾಗಲೇ ಪೂರ್ವ ಮುಂಗಾರು ಮಳೆ ನಮ್ಮಲ್ಲಿ ಸಾಕಷ್ಟಾಗಿದೆ. ಕಳೆದ ವಾರ ನಾವು ಅನ್ಕೊಂಡಿದ್ವಲ್ಲ 1ನೇ ತಾರೀಕಿನ ನಂತರ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂಥದ್ದು. ಅದನ್ನ ತಾವು ಕೂಡ ನಿರೀಕ್ಷೆ ಮಾಡಿದ್ರಿ. ಹಾಗಾಗಿ ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆ ಆಯಿತು. ರಾತ್ರಿ ಬೆಳತನ ಮಳೆಯಾಗಿದ್ದು, ಜಿಟಿ ಮಳೆಯಾಗಿದ್ದು, ಆಮೇಲೆ ಹಸಿ ಆಗುವಂತಹ ಮಳೆಯಾಗಿದ್ದು, ಕೆಲವೊಂದು ಕಡೆ ನೀರಾಡಿದಂಥದ್ದು, ಇವೆಲ್ಲ ಸನ್ನಿವೇಶಗಳು ಕಳೆದ ವಾರದೊಳಗೆ ನಾವು ನೋಡಿದ್ವಿ. ಅದ್ರ ಜೊತೆಗೇನೆ ಏನಾಯ್ತು ಅಂತಂದ್ರೆ ಈಗ ಮುಂಗಾರು ಕೂಡ ಸಮೀಪ ಬರ್ತಾ ಇದೆ. ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ವಾರ ಮುಂಗಾರು ಸಂಪೂರ್ಣವಾಗಿ ಆವರಿಸಿಕೊಳ್ತದ ಅನ್ನುವಂಥ ಒಂದು ಎಲ್ಲ ಸಾಧ್ಯತೆಗಳು ಅದಾವ. ಮತ್ತು ಸಾಕಷ್ಟು ಪ್ರಮಾಣದ ಮಳೆಯನ್ನ ಕೂಡ ಈ ಸಂದರ್ಭದೊಳಗೆ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಚರ್ಚೆಯನ್ನ ವಾರದ ಮುನ್ನೋಟದೊಳಗೆ ಮಾಡೋಣ. ಇದು ನಮಗೆ ಖುಷಿ ಕೊಡುವಂತಹ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಮಳೆ ಆಗುವಂಥದ್ದು ಕಡಿಮೆ. ಯಾವಾಗಪ್ಪ ಅಂತಂದ್ರೆ ಮೇ ಕಡಿಗೆ ಏನು ರೋಹಿಣಿ ಮಳೆ ಒಳ್ಳೇದಾಯ್ತಪ್ಪ ಅಂತಂದ್ರೆ ಮುಂದೆ ಕೆಲವೊಂದಿಷ್ಟು ಬಿತ್ತನೆ ಆಗ್ತಾವ. ಅದರ ನಂತರ ಮಳೆ ಹೋಗಿಬಿಡ್ತದ. ಏನು ಮಳೆ ಬರೋದಿತ್ತಪ್ಪ ಅಂತಂದ್ರೆ ಜುಲೈ ತಿಂಗಳಲ್ಲಿ ಮಳೆ ಬರ್ತದ. ಆದ್ರೆ ಈ ಸಲ ಹಂಗಾಗ್ಲಿಲ್ಲ. ಮಾನ್ಸೂನ್ ಶುರುವಾಗುವ ಸಮಯದೊಳಗನೆ ಪೂರ್ವ ಮುಂಗಾರು ಮಳೆಗಳು ಒಳ್ಳೆ ರೀತಿಯಿಂದ ಬಂದು ಅದ್ರ ಜೊತೆಗೇನೆ ಮುಂಗಾರು ಕೂಡ ಬೆನ್ನ ಹತ್ತೆ ಬರ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ಈಗಾಗಲೇ ಏನು ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲದ ಮಳೆ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ರು. ಅದು ನಿಜ ಆಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಸಮಾಧಾನ ನೀಡುವಂಥದ್ದು. ಎಲ್ನಿನೋ ಬಗ್ಗೆ ಹೇಳಿದ್ರು. ಎಲ್ನಿನೋ ಅನ್ನುವಂಥ ಒಂದು ಉಷ್ಣ ನೀರಿನ ಪ್ರವಾಹ ಶಾಂತ ಮಹಾಸಾಗರದೊಳಗೆ ಏನಿರ್ತದೆ ಸಮಭಾಜಕ ವೃತ್ತ ಪ್ರದೇಶದೊಳಗೆ ಅದು ಇಲ್ಲಿ ತನಕ ಕ್ರಿಯಾಶೀಲ ಇತ್ತು, ಚೈತನ್ಯಶೀಲ ಇತ್ತು. ಹೀಗಾಗಿ ನಮಗೆ ಮಳೆ ಹೋದ ವರ್ಷ ಬರಲಿಲ್ಲ. ಹೀಗಾಗಿ ನಾವು
ಬರವನ್ನು ಎದುರಿಸಿದ್ದೀವಿ, ಅಂಥ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಆದರೆ ಈಗ ಏನಾಗ್ಯದಪ್ಪ ಅಂತಂದ್ರೆ ಅದು ಎಲ್ಲಿನೂ ಸಂಪೂರ್ಣವಾಗಿ ತಟಸ್ಥ ಆಗಿದೆ ಅನ್ನುವಂಥ ಒಂದು ಒಳ್ಳೆಯ ಸೂಚನೆಯನ್ನು ನಮ್ಮ ತಜ್ಞರು ನೀಡಿದ್ದಾರೆ. ಹೀಗಾಗಿ ಮಾನ್ಸೂನ್ ಚಲನೆ ಏನದಲ್ಲ ಅಗದಿ ಭರಾಟೆಯಿಂದ ನಡೆದ ಅಂತ ಹೇಳ್ಬೋದು. ಒಂದ್ ವೇಳೆ ಅಂಥ ಒಂದು ಉಷ್ಣ ನೀರಿನ ಪ್ರವಾಹದ ಪರಿಸ್ಥಿತಿ ಇನ್ನೂ ಇತ್ತು ಅಂತಂದ್ರೆ ಮಾನ್ಸೂನ್ ಆಗಮನ ಇನ್ನೂ ತಡ ಆಗ್ತಿತ್ತು ಅನ್ನುವಂಥ ಮಾತದ. ಮುಂದಿನ ದಿನಗಳಲ್ಲಿ ಸಹಿತ ಇಡೀ ದೇಶವನ್ನ ಆವರಿಸಿಕೊಳ್ಳುವುದಕ್ಕೆ ಯಾವುದೇ ಅಡೆತಡೆ ಇಲ್ಲ ಅನ್ನುವಂಥದ್ದನ್ನ ಈಗಿನ ಸಂದರ್ಭದೊಳಗೆ ನಾವು ಹೇಳಬಹುದು. ಇದರ ಒಂದು ಉಪಯೋಗವನ್ನ ನಾವೆಲ್ಲರೂ ಪಡ್ಕೊಳ್ಬೇಕಾಗ್ತದೆ. ಈ ಸಲ ಜಲ್ದಿ ಮುಂಗಾರು ಬಂತು ಮತ್ತು ಮಳೆ ಕೂಡ ಆಗ್ತಾ ಇದೆ. ಈ ವಾರ ಚಲೋ ಮಳೆ ಆಯಿತು ಅಂತಂದ್ರೆ ಅದರ ಉಪಯೋಗವನ್ನ ನಾವೆಲ್ಲರೂ ಪಡಿಬೇಕು, ರೈತರು ಪಡಿಬೇಕು. ಜಲ್ದಿ ನಾವು ಬಿತ್ತನೆ ಮಾಡಿದೀವಿ ಅಂತಂದ್ರೆ ನಮಗೆ ಮುಂದಿನ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಮತ್ತು ಅಲ್ಪಕಾಲೀನ ಬೆಳೆಗಳೇನಿರ್ತಾವ ಅವುಗಳನ್ನು ನಾವು ಬೆಳೆಯೋದ್ರಿಂದ ನಮಗೆ ಸಿಗುವಷ್ಟು ನೀರಿನೊಳಗೆ ನಾವು ಕೃಷಿಯನ್ನು ಮಾಡ್ಬೋದು, ಬೆಳೆಯನ್ನು ತಕ್ಕೊಳ್ಬಹುದು. ಅದಕ್ಕೆ ಈಗಿನ ಒಂದು ವಿಚಾರ ಏನು ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ ಅಂತಂದ್ರೆ ದೀರ್ಘಕಾಲೀನ ಬೆಳೆಗಳಿಗಿಂತ ನಾವು ಅಲ್ಪಕಾಲೀನ ಬೆಳೆಗಳನ್ನು ಬೆಳಿಬೇಕು. ಯಾಕಪ್ಪ ಅಂತಂದ್ರೆ ಮಳೆಗಾಲ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಆದ್ರೆ ಈ ಸಲದ ಒಂದು ಸೂಚನೆ ನಾವು ನೋಡಿದ್ರೆ ಈ ಸಲ ಒಳ್ಳೆ ಮನ್ಸೂನ್ ಅದ. ಅದಕ್ಕೆ ನಾವು ಏನು ಆತಂಕ ಪಡುವುದು ಬೇಡ. ಸಾಕಷ್ಟು ಸಫಿಷಿಯಂಟ್ ಮಳೆ ಈ ಸಲ ಆಗ್ತದೆ. ಹೆಚ್ಚಿನ ಮಳೆಯನ್ನು ನಾವು ಈ ಸಲ ಪಡೀತಾ ಇದ್ದೀವಿ. ಅದರ ಲಕ್ಷಣಗಳು ಕೂಡ ಈಗ ಪಾಸಿಟಿವ್ ಅದಾವ, ಅದನ್ನು ನಾವು ನೋಡ್ತಾ ಇದ್ದೀವಲ್ಲ. ಹೀಗಾಗಿ ನಾವು ತಜ್ಞರ ಜೊತೆಗೇನೆ ಈ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಒಂದು ವಾತಾವರಣದ ವಿಚಾರಗಳನ್ನು ಲಕ್ಷ್ಯದೊಳಗೆ ಇಟ್ಟುಕೊಂಡು ನಾವು ನಮ್ಮ ಕೃಷಿಯನ್ನು ಪ್ಲ್ಯಾನ್ ಮಾಡಬೇಕು, ಯೋಜನೆ ಮಾಡಬೇಕು, ಯಾವ್ಯಾವ ಬೆಳೆಗಳನ್ನು ಬೆಳೀಬೇಕು ಮತ್ತು ಯಾವ ಪದ್ಧತಿಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಈಗಾಗಲೇ ತಾವು ಕೆಲವರು ಚರ್ಚೆ ಮಾಡಿರಿ ಅಂಥೇಳಿ ನಾವು ಭಾವಿಸ್ತೀವಿ. ರೈತರು ಯಾವತ್ತೂ ನನ್ನ ಒಂದು ವಿಚಾರದ ಪ್ರಕಾರ ತಜ್ಞರ ಸಂಪರ್ಕದೊಳಗಿರಬೇಕು, ಅವ್ರ ವಿಚಾರಗಳನ್ನು ಕೇಳ್ತಾ ಇರಬೇಕು. ಬೇರೆ ಬೇರೆ ವಿಚಾರಗಳನ್ನು ಅವ್ರು ಹೇಳ್ತಿರ್ತಾರೆ ನಮಗೆ ಅನುಕೂಲ ಆಗುವಂಥದ್ದು. ಒಂದು ವೇಳೆ ಮಳೆ ಬಂತು ಅಂತಂದ್ರೆ ಏನು ಮಾಡಬೇಕು, ಮಳೆ ತಡ ಆಯಿತು ಅಂತಂದರೆ ಏನು ಮಾಡಬೇಕು, ಮಳೆ ಹೆಚ್ಚಾಯಿತು ಅಂತಂದರೆ ಏನು ಮಾಡಬೇಕು, ಕಡಿಮೆ ಆಯಿತು ಅಂತಂದರೆ ಏನು ಮಾಡಬೇಕು, ಈ ಎಲ್ಲ ಒಂದು ಪರ್ಯಾಯ ವ್ಯವಸ್ಥೆಗಳನ್ನು ನಾವು ರೈತರಾದವರು ಮಾಡಿಕೊಂಡು ಇಟ್ಕೋಬೇಕಾಗ್ತದೆ. ಮಳೆಯಾಗಿದ್ದರ ಸಂತೋಷವನ್ನು ನಮ್ಮ ರೈತ ಬಾಂಧವರು ಹಂಚಿಕೊಂಡಿದ್ದಾರೆ. ಅನೇಕರು ತಾವು ವಿಡಿಯೋಗಳನ್ನು ಕಳಿಸಿದ್ದೀರಿ, ಆಡಿಯೋ ಸಂದೇಶಗಳನ್ನು ಕಳಿಸಿದ್ದೀರಿ, ಅಲ್ಲದೆ ಬರೆದು ಕೂಡ ತಾವು ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಅವರ ಧ್ವನಿಯೊಳಗೆ ಕೇಳೋಣ. ಅದ್ರ ಜೊತೆಗೆ ಏನೇನು ಸಂದೇಶಗಳು ನಮ್ಮ ರೈತ ಮಿತ್ರರಿಂದ ಬಂದವ ಅವುಗಳನ್ನು ಕೂಡ ನಾವು ನೋಡೋಣ. ನಮಸ್ಕಾರ ರೂಳಿ ಸರ್ ಅವರಿಗೆ. ನಾನು ಶಿವಲಿಂಗಪ್ಪ ಭದ್ರೆ, ಮಾದನಿಪ್ಪರ್ಗಿ, ತಲಪಾಳಂದಿಂದ. ಇಂದು ರಾತ್ರಿ 10:40ರಿಂದ 11:40ರವರೆಗೆ ಸಾಧಾರಣವಾದ ಮಳೆ ಬಂದಿದೆ. ನಮ್ಮ ಎಲ್ಲ ರೈತರಲ್ಲಿ ಸಂತಸ ಮೂಡಿಸಿದೆ. ವಂದನೆಗಳು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಕಪ್ಪನಿಂಬರಗಿ ಗ್ರಾಮದಲ್ಲಿ ಮುಂಜಾನೆ ಈಗ ಮಳೆ ಪ್ರಾರಂಭ ಆಗಿದೆ ಸರ್. ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ. ಒಂದ್ 2 ನಿಮಿಷ ಆಯ್ತು ಪ್ರಾರಂಭ ಆಗಿ. ರಾತ್ರಿನೂ ಬಂದಿತ್ತು, ಆದ್ರೆ ಈಗ ಬೆಳಗ್ಗೆ ಜೋರಾಗಿ ಬರ್ತಾ ಇದೆ ಸರ್. ನನಗಂತೂ ಬಹಳ ಖುಷಿ ಆಯ್ತು. ಎಲ್ಲ ರೈತರಲ್ಲಿ ಮಂದಹಾಸ ಮೂಡಿದೆ. ರೈತರು ಬಿತ್ತನೆ ಮಾಡೋದಕ್ಕೆ ಯಾವತ್ತೂ ಹಿಂಜರಿಯುವುದಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೋಮಶೇಖರ್ ಸರ್ ಹೇಳಿದ್ರು ಶನಿವಾರ ಮತ್ತು ರವಿವಾರ ಮತ್ತು ಸೋಮವಾರ ಮಳೆ ಆಗ್ತದ ಅಂತ ಹೇಳಿ. ಶನಿವಾರ ನಾನು ನಿರೀಕ್ಷೆ ಮಾಡಿದ್ದೆ ಮಳೆ ಆಗ್ತದ ಅಂತ ಹೇಳಿ, ಆಗ್ಲಿಲ್ಲ. ಆದ್ರೆ ರವಿವಾರ ದಿವಸ ರಾತ್ರಿ ಬಂತು, ಖುಷಿ ಆಯ್ತು. ಈಗ ಅದೇ ರೀತಿ ಮೇಘ ಸಂದೇಶದಲ್ಲಿ ಹೇಳಿರುವಂತೆ ಮಳೆ ಬರ್ತಾ ಇದೆ. ಈಗೇನು ಬಿತ್ತಲಿಕ್ಕೆ ಅಡ್ಡಿ ಇಲ್ಲ ಸರ್, ಅಷ್ಟು ಚೆನ್ನಾಗಿ ಮಳೆ ಆಗ್ತಾ ಇದೆ. ನಮಸ್ಕಾರ ಸರ್. ಚಿತ್ತಾಪುರ ತಾಲೂಕು ತೆಂಗಳಿಯಿಂದ ಶರಣಯ್ಯ ಸ್ವಾಮಿ ಭೈರಾಮಡಿಗೆಯವರು ಮೆಸೇಜ್ ಕಳಿಸಿ ತೆಂಗಳಿ ಒಳಗ ಜೋರು ಮಳೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ನಮಸ್ಕಾರ ರೀ. ರಾಯಚೂರು ಜಿಲ್ಲೆ ದೇವದೂರು ತಾಲೂಕಿನಲ್ಲಿ ಮುನ್ಸೂಚನೆ ಪ್ರಕಾರ 1 ಅಥವಾ 2ನೇ ತಾರೀಕು ಮಳೆ ಆಗ್ತದಂತ ನಮ್ಮ ಎಸ್ ಸೋಮಶೇಖರ್ ಹುಳಿ ಅವರು ಮೇಘ ಸಂದೇಶದಲ್ಲಿ ನಮಗೆ ತಿಳಿಸಿದ್ರು. ಅದರ ಪ್ರಕಾರನೇ ನಿನ್ನೆ ನಮಗೆ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆದ ಮಳೆ ಸ್ವಲ್ಪ ಜೋರಾಗಿ ಬಂದು ಕಡಿಮೆ ಆಗಿ ಬೆಳಗ್ಗೆ 9 ಆದ್ರೂ ಇನ್ನೂ ಜಿಟಿ ಬಂತ್ರಿ. ಅದಕ್ಕಾಗಿ ಸಾಧಾರಣ ಆಗಿಲ್ಲ, ಹಗರದಿಂದ ನಮ್ಮಲ್ಲಿ ಮಳೆ ಆಗ್ಯದ ಅಂತ ನಮಗೆ ಅನಿಸ್ತು. ಈ ಮಳೆಯಿಂದ ರೈತರು ಒಳ್ಳೆ ಖುಷಿ ಪಟ್ಟರು. ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಲ್ಲೆಲ್ಲಿ ಗ್ಯಾಪ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಮ್ಮ ಭಾಗದಲ್ಲಿ. ಆದರೂ ಈ ರೋಣಿ ಮಳೆ ನಮಗೆ ಎಷ್ಟು ವರ್ಷದಿಂದ ಇಷ್ಟು ಸಂಸ್ಕೃತವಾದ ಮಳೆ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ರೋಣಿ ಮಳೆ ನಮ್ಮ ಭಾಗದಲ್ಲಿ ಬಹಳ ಕಡಿಮೆ, ಮೆರಗಲಿಂದನೇ ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ತಿತ್ತು. ಆದರೂ ನಮಗೆ ರೋಣಿ ಮಳೆ ಮುಂಚಿತವಾಗಿ ಬಂದದಕ್ಕೆ ಬಿತ್ತನೆ ಕಾರ್ಯಕ್ಕೆ ಒಳ್ಳೆ ಅನುಕೂಲಕರ ಆಗ್ತದೆ.
ಯಾವುದೇ ತೊಗರಿ ಆಗಲಿ ಹತ್ತಿ ಮುಂಗಾರಿ ಮಳೆಗಳೆಲ್ಲ ಬಿತ್ತುವುದಕ್ಕೆ ಅನುಕೂಲ ಆಗ್ತದಂತ ನಮ್ಮ ಅಭಿಪ್ರಾಯ ಆದ್ರಿ. ರೈತರು ನಾವೆಲ್ಲ ಖುಷಿ ಪಟ್ಟು ಸ್ವಲ್ಪ ನೀರು ಹರಿಯುವಂತ ಮಳೆ ಬಂದರೆ ಎಲ್ಲ ಬಿತ್ತಣಿಕೆ ಚಲೋ ಆಗ್ತದಂತ ನಮ್ಮ ಅಭಿಪ್ರಾಯ ಆದ್ರಿ. ದೇವದೂರು ತಾಲೂಕು ರಾಯಚೂರು ಜಿಲ್ಲೆ ಗಣಕಲ್ ಗ್ರಾಮ ಶೇಖರಪ್ಪ ಬಾಗ್ಲಿ ಅವರು ಮಾತಾಡ್ತೀವಿ. ಸೋಮಶೇಖರ್ಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ಮತ್ತು ಆಕಾಶವಾಣಿ ಸಿಬ್ಬಂದಿಗೂ ನಮ್ಮ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸಿರುತ್ತೇನೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಯಲ್ಲದಗುಂಡಿ ಗ್ರಾಮದಿಂದ ಗೌತಮ್ ಎನ್ ಗಾಯಕ್ವಾಡ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. ಅದರೊಳಗ ಮಧ್ಯಾಹ್ನದ ಸಮಯದೊಳಗ ಒಳ್ಳೆ ಮಳೆ ಬಂದದ ಅನ್ನುವಂಥ ಒಂದು ಮಾಹಿತಿಯನ್ನ ಅವರು ನೀಡಿದ್ದಾರೆ. ನಮಸ್ಕಾರ ಸರ್. ನಾ ಸಿಂಧಿ ತಾಲೂಕು ಕೈನೂರು ಪ್ರಭು ಕರ್ನಾಟಕ ಸರ. ರಾತ್ರಿ 12:30 ಸ್ಟಾರ್ಟ್ ಆಗಿದೆ ಸರ್ ಮಳೆ. ಒಂದು ತಾಸ ಚಲೋ ಮಳೆ ಐತಿ ಸರ್. ಬೆಳಗ್ಗೆ 9 ಇನ್ನೂ ಬಿಟ್ಟಿಲ್ಲ ಸರ್. ಸಣ್ಣ ಜಿಟ್ಟು ಮಳೆ ಐತಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಕೊಳ್ಳೂರ್ಲಿಂದ ಮಲ್ಲಿಕಾರ್ಜುನ್ ಕಿಲೋಮೀಟರ್ ಮಾತಾಡಿದ್ದೀನಿ ಸರ್. ಕೊಳ್ಳೂರ್ಲಿಂದ ಜಾಂಗ್ಲೇರ್ದಾಗ ಸಾಧಾರಣ ಮಳೆ ಅದ ಸರ್. ಜಾಂಗ್ಲೇರ ವಿಠಲ್ಪುರ ಮಣ್ಯಕಳಿ ಒಂದು ನಂಬರ್ ಒನ್ ಉತ್ತಮ ಮಳೆ ಅದ ಸರ್. ಮಣ್ಯಕಳಿಂದ ದಾಟಿ ಕಸಿ ಹಿಲಾಲ್ಪುರ್ ತನಕ ಒಂದು ಸಾಧಾರಣ ಮಳೆ ಅದ ಸರ್. ಮತ್ತು ಹಂಗೆ ಹಳಕೇಡ್ಲಿಂದ ತಲಕಾಪುರ ಕಡೆ ಸಾಧಾರಣ ಮಳೆ ಅದ ನೋಡಿ ಸರ್. ಮಣ್ಯಕಳಿ ನೀರಿನ ಮುತ್ತಂಗಿಯಲ್ಲಿ ಉತ್ತಮ ಮಳೆ ಬಿದ್ದ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನನ್ನ ಹೆಸರು ಹಾಜಿ ಮಸಾಲ ಸೊಪ್ಪುಲ ತಾಲೂಕು ಗುಂಡು ಗ್ರಾಮ. ನಮ್ಮ ಊರಲ್ಲಿ ಸರ್ ನಿನ್ನೆ ಸಾಯಂಕಾಲ 9 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದೆ ಸರ್. ಇನ್ನೂ ತನಕ ಮಳೆ ಚಾಲು ಆಗಿದೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಇಂಡಿ ತಾಲೂಕು ಮೆರಿಗಿಂದ ಬಸವರಾಜ್ ಯತ್ನೂರ್ ಸರ್ ಮಾತನಾಡೋದು. ನಿನ್ನೆ ಸರ್ 11ರಿಂದ ಚಾಲು ಆಗಿದ್ದು ರಾತ್ರಿ ಬೆಳತನ ಚಲೋ ಆಯ್ತು ಸರ್. ಮಳಿ ಒಂದೇ ಅಳತಿ ಸಣ್ಣಗೆ ಚಾಲು ಆಯ್ತು ಸರ್. ಎಲ್ಲರಿಗೂ ಖುಷಿ ಆಯ್ತು ಸರ್. ನಾವು ಕಬ್ಬಿಗೆ ನೆಗಲ ಕುಂಟಿ ಮಾಡಿ ಖಾತಾ ಹಾಕಿದ್ದೇವ್ರಿ ಸರ್. ಮಳೆ ನೋಡ್ಲತ್ತಿದ್ದೇವ್. ನೀವು ಹೇಳಿದ ಪ್ರಕಾರ ರವಿವಾರ ಸೋಮವಾರ ಆತ ಹೇಳಿದ್ರಿ. ಮಳೆ ಆಯ್ತು ಸರ್. ಎಲ್ಲರಿಗೂ ಬಹಳ ಖುಷಿ ಆಗ್ಯಾರ ಸರ್. ನಮಸ್ಕಾರ ಸರ್. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಟಮಾರಿ ಗ್ರಾಮದಲ್ಲಿ ನಿನ್ನೆ ರಾತ್ರಿಯಿಂದ 1 ಗಂಟೆ ಸರಿಸುಮಾರಾಗಿ ಒಳ್ಳೆ ಮಳೆಯಾಗಿದೆ ಸರ್. ಎಲ್ಲ ನಮ್ಮ ರೈತರಲ್ಲಿ ಒಂದು ಖುಷಿಯ ಸಂದೇಶ ಮತ್ತು ಈ ಮಳೆ ಬಹಳ ಪ್ರಾಮುಖ್ಯತೆಯನ್ನು ಪಡಿತಿದೆ ಸರ್. ಏಕೆಂದರೆ ಮುಂಗಾರು ಈಗ ಕೇರಳಕ್ಕೆ ಆಗಮನದ ನಂತರ 5 ವರ್ಷ ನಾವು ನೋಡ್ತಾ ಇದೀವಿ ಸರ್. ಜೂನ್ 1 ಅಥವಾ 2ನೇ ದಿನದಲ್ಲಿ ನಮಗೆ ಒಂದು ಉತ್ತಮ ಮಳೆಯನ್ನು ನಾವು ನೋಡಿದ್ದಿಲ್ಲ ಸರ್. ಈ ಸಲ ಒಂದು ಉತ್ತಮ ಮಳೆಯನ್ನು ನಾವು ನೋಡ್ತಾ ಇದೀವಿ ಸರ್. ನಮಸ್ಕಾರ ಸರ್. ಬಸವಕಲ್ಯಾಣ ತಾಲೂಕ ಯಳವಂತಿಯಿಂದ ನಾಗೇಂದ್ರಪ್ಪ ಮೈಸೂರಿಗೆ ಮಾತಾಡ್ತೇನೆ ಸರ್. ರಾತ್ರಿ 1:15 ಚಾಲು ಆಗಿದ್ರಿ ಸರ್ ಮಳಿ ರೀ ಸರ್. ಬೆಳತನ ಬಂದ್ರಿ ಇನ್ನೂ ಚಾಲದ ನೋಡ್ರಿ ಸರ್. ಈಗ ಸದ್ಯ ಟೈಮ್ ನೋಡ್ರಿ 6:50 ಆಗ್ಯದ್ರಿ ಸರ್. ಇನ್ನೂ ಮಳಿ ಚಾಲದ್ರಿ ಸರ್. ಬಹಳ ಚಲೋ ಮಾಡಿದ್ರಿ ಸರ್. ಭೂಮಿ ಬಹಳ ಚಲೋ ಆಗ್ಯಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಾವು ರಾಯಚೂರು ಜಿಲ್ಲೆ ದೇವದೂರು ತಾಲೂಕು ಚಿಕ್ಕಬೂರು ಗ್ರಾಮದಿಂದ ಧರ್ಮಣ್ಣ ಹಂಬಿಗರ್ ಅಂತ ಹೇಳ್ಬಿಟ್ಟು ಸರ್ ಮಾತಾಡ್ತಿರೋದು. ನಮ್ಮಲ್ಲಿ ಇಂದು ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆವರೆಗೆ ಭಾರಿ ಮಳೆ ಬಂತಂದು ಹೇಳ್ತೇನೆ ಸರ್. ನಮಸ್ಕಾರ ಸರ್. ಸೇಡಂ ತಾಲೂಕಾ ಕುಕ್ಕುಂದ ಗ್ರಾಮದಿಂದ ರಾಜು ತಳವಾರ್ ಮಾತಾಡೋ ಸರ್. ಕುಕ್ಕುಂದದಲ್ಲಿ 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್. 5 ಗಂಟೆ 28 ನಿಮಿಷ ಆಯಿತು. ಇನ್ನು ಬರ್ತಾ ಇದೆ ಸರ್ ಮಳೆ. ಸಣ್ಣಗಿದೆ. 1 ಗಂಟೆ ಜೋರಾಗಿ ಬಂದಿದೆ ಸರ್. 10 ನಿಮಿಷ ಸ್ವಲ್ಪ ಸಣ್ಣಾಗಿ ಬರ್ತಾ ಇದೆ ಸರ್. ನಮಸ್ಕಾರ ಸರ್. ವಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಕಪ್ನಿಂಬರ್ಗಿ ಗ್ರಾಮದೊಳಗ ರಾತ್ರಿ ಮಳೆ ಆಯಿತು. ಸುಮಾರು 25 ನಿಮಿಷದಿಂದ ಮಳೆ ಶುರುವಾಗಿದ್ದರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಹಸಿ ಆಯಿತು, ಹಿಂಗಾಗಿ ಬಿತ್ತನೆಗೆ ಬಹಳ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನ ರಾಮಚಂದ್ರ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಒಂದು ಮೆಸೇಜ್ ಮೂಲಕ. ನಮಸ್ಕಾರ ಸರ್. ರೋಡ್ಗಿಯಲ್ಲಿ 11:15 ಚಾಲು ಆಗ್ಯದ. ತುಂತು ಹೋಗೈತ್ರಿ ಸರ್. 1:15 ಸ್ವಲ್ಪ ಜೋರ್ ಆಗ್ಯದ್ರಿ ಸರ್. ಹೊರಗೆ ಹೋಗಿಲ್ರಿ, ರಾತ್ರಿ ಅದ್ರಿ. ಒಟ್ಟು ಚಲೋ ಆಗ್ಯದ ಅನ್ಸಲ್ಕತ್ತಾರ ಸರ್. ಸೊಲ್ಲಾಪುರ ಜಿಲ್ಲೆ ಅಕ್ಕಲ್ಕೋಟ್ ತಾಲೂಕಿನ ಕರ್ಜಿಗಿಯಿಂದ ರವಿ ನಿಂಬಾಳ್ ಅವರು ಬರೀತಾ ಇದ್ದಾರೆ. ಕರ್ಜಿಗೆ ಒಳಗ ತಾವು ಹೇಳ್ದಂಗ ಒಳ್ಳೆ ಮಳೆಯನ್ನ ನಾವು ಪಡೆದ್ವಿ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ತಾಲೂಕು ನಂದರಿಗೆ ಸರ್ 1:15 ಚಾಲು ಆಗ್ಯದ ಸರ್. ನೇಟ್ ಬರ್ತಾ ನೋಡ್ರಿ ಸರ್. ನಮಸ್ಕಾರ ಸರ್. ನಾವು ಇಂಡಿ ತಾಲೂಕು ಹಿರಿಯ ಸಚಿವ ಬೀನತ ಮಾತಾಡ್ತಾ ಇದ್ದೀನಿ ಸರ್. ಸೋಮವಾರ ಸರ್ ರಾತ್ರಿ ಆಗ್ಯದ ನೋಡಿ ಸರ್ ಮಳೆ. ಒಳ್ಳೆ ಮಳೆ ಆಗ್ಯದ ಸರ್. ಅರವಲ್ಟೆ ನೀರು ಬಂದ ಸರ. ಬಕ್ಕ ಗುಡುಗು ಮುಂಚೈತೆ ಸರ. ಒಟ್ಟಿನಲ್ಲಿ ಒಳ್ಳೆ ಮಳೆ ಆಗ್ಯದ ಸರ್ ಇವತ್ತು. ಥ್ಯಾಂಕ್ ಯು ಸರ್. ಜೇವರ್ಗಿ ತಾಲೂಕು ನೇದಲಿಗಿ ಗ್ರಾಮದಿಂದ ಕಲ್ಯಾಣರಾವ್ ಬಿರಾದಾರ್ ಅವರು ಒಂದು ಸಂದೇಶ ಕಳಿಸಿ ನೇದಲಿಯೊಳಗ ಸರಿಯಾಗಿ ಮಳೆ ಆಗಿದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ದಾರೆ.
ಸ್ಪಂದಿಸಿದಂಥ ಎಲ್ಲ ನಮ್ಮ ರೈತ ಮಿತ್ರರಿಗೆ ಧನ್ಯವಾದಗಳು. ಆತ್ಮೀಯರೇ, ನಾಳೆ ಅಂದ್ರೆ ಬುಧವಾರ 5ನೇ ತಾರೀಕು ಒಂದು ಮಹತ್ವದ ದಿನ ಅದ. ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗ್ತದೆ. ಆ ದಿನ ಒಂದೇ ಅಲ್ಲ, ಇಡೀ ವರ್ಷ ಆ ದಿನದ ಬಗ್ಗೆ ನಾವು ಚರ್ಚೆ ಮಾಡಬೇಕು, ವಿಚಾರ ಮಾಡಬೇಕು ಮತ್ತು ಅನುಷ್ಠಾನಕ್ಕೆ ತರಬೇಕು. ಏನು ಅಂತಂದ್ರೆ, ಪ್ರತಿ ವರ್ಷ ಜೂನ್ 5ನೇ ತಾರೀಕು ನಾವು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪರಿಸರದ ಬಗ್ಗೆ ನಾವು ಕಾಳಜಿ ಹೊಂದಬೇಕಾಗ್ತದ. ಪರಿಸರವನ್ನು ಉಳಿಸಿಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ನಾವು ಯಾವುದೇ ವಿಚಾರವನ್ನು ಕೂಡ ಅಲಕ್ಷ್ಯ ಮಾಡಬಾರದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜಾಗತಿಕ ತಾಪಮಾನ ಏರಿ ಏನೇನೋ ಪರಿಸ್ಥಿತಿಗಳನ್ನು ನಾವು ಈ ಸಲ ನೋಡ್ತಾ ಇದ್ದೀವಿ ಅನ್ನೋದು ತಮಗೆಲ್ಲ ಗೊತ್ತಿರುವಂಥದ್ದು. ಇಡೀ ಭಾರತ ಅಥವಾ ಇಡೀ ಜಗತ್ತು ಅನ್ಕೊಳ್ರಿ ಕಾಯ್ದ ಬಾಣಲೆ ಆಗ್ಯದ. ಹೌದಾ, ಈ ಸಲ ಎಂಥ ಉಗ್ರ ಸ್ವರೂಪದ ಬೇಸಿಗೆ ಇತ್ತು ಅನ್ನೋದನ್ನು ನಾವೆಲ್ಲರೂ ಅನುಭವಿಸಿ 47 ಡಿಗ್ರಿ ಸೆಲ್ಸಿಯಸ್ಸು, 48 ಡಿಗ್ರಿ ಸೆಲ್ಸಿಯಸ್ಸು, ದಿಲ್ಲಿ ಒಳಗೆ ಹೇಳ್ತಾ ಇದ್ದಾರೆ 52.5 ಡಿಗ್ರಿ ಸೆಲ್ಸಿಯಸ್ಸು. ದೇಶದ ಅನೇಕ ಸ್ಥಳಗಳಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಇನ್ನು ಮರುಭೂಮಿ ಪ್ರದೇಶಗಳಲ್ಲಂತೂ ನಾವು ಕೇಳೋದು ಬೇಡ, ಅಲ್ಲಿ ಹೆಚ್ಚು ಕಡಿಮೆ ಯಾವತ್ತೂ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬೇಸಿಗೆ ಒಳಗೆ ಇದ್ದೇ ಇರ್ತದೆ. ಹಿಂಗೆ ಪ್ರತಿ ವರ್ಷ ಈ ಟೆಂಪರೇಚರ್ ಏರ್ಕೋತ ಈ ಸಲ ಅದನ್ನು ತಾಳಲಾರದಂಥ ಒಂದು ಪರಿಸ್ಥಿತಿಯನ್ನು ನಾವು ಅನುಭವಿಸಿದ್ವಿ. ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ಯಾಕೆ ಆಗಿದೆ? ಅದು ನಮ್ಮ ಕಾರಣದಿಂದನೇ ಆಗಿದೆ. ನಾವೇನು ಆಧುನಿಕ ಜೀವನ ಶೈಲಿಯನ್ನು ಅನುಸರಿಸಿ ನಾವೆಲ್ಲ ಸೌಲಭ್ಯಗಳು ಬೇಕು, ಆರಾಮದಿಂದ ಇರಬೇಕು ಅಂಥೇಳಿ ನಾವೇನು ಕಾಡುಗಳನ್ನು ಕಡಿದು, ಗಿಡಮರಗಳನ್ನು ಕಡಿದು, ರಸ್ತೆಗಳನ್ನು ಮಾಡಿ, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿ ಏನು ನಮ್ಮ ಪರಿಸರದ ಮೇಲೆ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದೀವಿ. ಅದರ ಪರಿಣಾಮವನ್ನು ನಾವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀವಿ. ಗಿಡಮರಗಳನ್ನು ಕಡಿಯೋದ್ರಿಂದ ನೀರಿನ ಅಭಾವಕ್ಕೆ ನೇರವಾಗಿ ಕಾರಣ ಆಗ್ತದೆ. ನೀರು ಇಲ್ಲ ಅಂತಂದ್ರೆ ನಮ್ಮ ಕೃಷಿನೂ ನಡೆಯಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವನನೂ ನಡೆಯಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಒಂದಕ್ಕೊಂದು ಇವು ಸಂಬಂಧಗಳದಾವ. ಇಂಥ ಒಂದು ಒಳ್ಳೆಯ ಸಂಬಂಧವನ್ನು ನಾವು ಈಗಾಗಲೇ ಹದಗೆಡಿಸಿಬಿಟ್ಟಿವಿ. ಎಲ್ಲ ನಗರಗಳಲ್ಲಿ ಅಂತೂ ಕುಡಿಯುವ ನೀರಿನ ಪರಿಸ್ಥಿತಿ, ಗ್ರಾಮೀಣ ಪ್ರದೇಶದೊಳಗೆ ಅದೇ ಪರಿಸ್ಥಿತಿ. ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ನದಿಗಳಲ್ಲಿ ನೀರಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನು ನಾವಾಗೇ ತಂದುಕೊಂಡಿವಿ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಾದರೂ ನಾವು ಇದರ ಬಗ್ಗೆ ಚಿಂತನೆ ಮಾಡಿ ಒಂದು ಸಕಾರಾತ್ಮಕವಾದಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ. ಮಾಡುವಂಥ ಒಂದು ಕೆಲಸದ ಜೊತೆಗೆ ನಾವು ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಈ ಸಲ ವಿಶ್ವ ಪರಿಸರ ದಿನದ ಧ್ಯೇಯ ಏನಪ್ಪಾ ಅಂತಂದ್ರೆ, ಮೊದಲದನ್ನು ನಾನು ಇಂಗ್ಲೀಷ್ನೊಳಗೆ ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆ ಏನು ಅಂತ ಹೇಳಿ ಕನ್ನಡದೊಳಗೆ ಹೇಳ್ತೀನಿ. ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರೌಟ್ ರೆಸಿಲಿಯನ್ಸ್ ಅಂಥೇಳಿ ಅನ್ನುವಂಥ ಒಂದು ಧ್ಯೇಯ ಅದ. ಲ್ಯಾಂಡ್ ರಿಸ್ಟೋರೇಷನ್ ಅಂತಂದ್ರೆ ಭೂಮಿಯ ಸಂರಕ್ಷಣೆ ಮಾಡೋದು, ಭೂ ಚೈತನ್ಯವನ್ನು ಮತ್ತೆ ಮರಳಿ ಪಡೆಯೋದು. ಈಗೇನು ನಾವು ಕೃಷಿ ಮಾಡಿ ಅಥವಾ ಗಿಡಮರಗಳನ್ನು ಕಡಿದು ಭೂಮಿಯ ಒಂದು ಚೈತನ್ಯವನ್ನು ನಾಶ ಮಾಡ್ತಾ ಇದ್ದೀವಿ. ಆ ಚೈತನ್ಯವನ್ನು ಮತ್ತೆ ನಾವು ಭೂಮಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಮಣ್ಣಿನ ಸವಕಳಿ ಇರ್ಬೋದು, ಮಣ್ಣಿನೊಳಗಿರುವಂಥ ಪೋಷಕಾಂಶಗಳ ಸವಕಳಿ ಇರಬಹುದು, ನೀರಿನ ಸವಕಳಿ ಇರಬಹುದು. ಇವುಗಳನ್ನು ತಡೆದು ಮತ್ತೆ ಆ ಭೂಮಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಈ ಸಲ ಇಟ್ಟುಕೊಳ್ಳಲಾಗಿದೆ. ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನಮ್ಮ ಭೂಮಿಯೊಳಗೆ ಒಳ್ಳೆ ಬೆಳೆ ಬರಬೇಕು ಅಂತಂದ್ರೆ ಸಾವಯವ ಇಂಗಾಲ ಅನ್ನುವಂಥದ್ದು ಇರ್ತದೆ. ಆ ಸಾವಯವ ಇಂಗಾಲ ಸರಿಯಾದ ಪ್ರಮಾಣದೊಳಗಿತ್ತು, ಸೂಕ್ತ ಪ್ರಮಾಣದೊಳಗಿತ್ತು ಅಂತಂದ್ರೆ ಬೆಳೆಗಳಿಗೆ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ, ಇಳುವರಿ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಆದ್ರೆ ತಜ್ಞರು ಹೇಳೋ ಪ್ರಕಾರ ಈಗ ನಮ್ಮ ಭೂಮಿಯೊಳಗೆ ಸಾವಯವ ಇಂಗಾಲ ಅನ್ನುವಂಥದ್ದು ಭಾಳಷ್ಟು ಕಡಿಮೆ ಆಗ್ಯದ. ಇನ್ನು ಸ್ವಲ್ಪ ಪ್ರಮಾಣ ಉಳಿದದ. 3% ಇರಬೇಕು ಅನ್ನುವಂಥ ಮಾತನ್ನು ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಅದು ಭಾಳ ಕಡಿಮೆ ಆಗಿದೆ. 10% ಬಂದಿದೆ ಅನ್ನುವಂಥ ಮಾತು ಕೆಲವು ಕಡೆ. ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನು ನಾವು ರಿಸ್ಟೋರ್ ಮಾಡಬೇಕಾಗಿದೆ. ಸಾವಯವ ಇಂಗಾಲವನ್ನು ಮತ್ತೆ ನಮ್ಮ ಭೂಮಿಗೆ ತಂದು ಕೊಡಬೇಕಾಗಿದೆ. ಅದ್ರ ಜೊತೆಗೆ ಏನು ನಾವು ಕೃಷಿ ಮಾಡಿ ಪೋಷಕಾಂಶಗಳನ್ನು ಕಬಳಿಸ್ತಾ ಇದ್ದೀವಿ ಬೆಳೆಗಳ ಮೂಲಕ, ಆ ಪೋಷಕಾಂಶಗಳನ್ನು ಮತ್ತೆ ಭೂಮಿಗೆ ಒದಗಿಸೋದ್ರ ಕಡೆ ನಾವು ಗಮನ ಹರಿಸಬೇಕಾಗಿದೆ. ನಮ್ಮ ಕೃಷಿ ಪದ್ಧತಿಗಳಿಂದಾಗಿ ಅಥವಾ ಆಧುನಿಕ ಕಾರ್ಯಗಳಿಂದಾಗಿ ಏನಾಗ್ಯದ ಅಂತಂದ್ರೆ ಡೆಸರ್ಟಿಫಿಕೇಶನ್ ಅಂದ್ರೆ ಮರುಭೂಮಿಗಳು ವಿಸ್ತಾರ ಆಗ್ತಾ ಇದ್ದಾವೆ, ಮರುಭೂಮಿಗಳ ಸೃಷ್ಟಿ ಆಗ್ತಾ ಇದೆ. ಇರುವಂಥ ಭೂಮಿ ಏನದ ಅದು ಬಂಜರ ಆಗ್ತಾ ಇದೆ. ಹಿಂಗಾಗಿ ಬರ್ತಾ 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 ಏನಾಗ್ತದ ಮರುಭೂಮೀಕರಣ ಆಗ್ತಾ ಇದೆ ಅನ್ನುವಂಥ ಮಾತನ್ನ ನಮ್ಮ ತಜ್ಞರು ಹೇಳಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಅದರ ಜೊತೆಗೆ ಡ್ರೌಟ್ ರೆಸಿಲಿಯನ್ಸ್ ಅನ್ನುವಂಥ ಒಂದು ವಿಚಾರದ ಕಡೆ ಕೂಡ ಗಮನ ಸೆಳೀತಾ ಇದ್ದಾರೆ. ಅಂತಂದ್ರೆ ಏನು ಬರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಆ ಬರದಂಥ ಪರಿಸ್ಥಿತಿಗೆ ನಾವು ಒಂದು ಸವಾಲೆಸೆದು ಅದನ್ನು ನಿರ್ವಹಣೆ ಮಾಡುವಂಥ ಎಲ್ಲ ಶಕ್ತಿಯನ್ನ ಎಲ್ಲ ಉಪಾಯಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ.
ಅದಕ್ಕೆ ಭೂಮಿಯ ಸಂರಕ್ಷಣೆ ಮಾಡೋದು, ಮರುಭೂಮೀಕರಣವನ್ನು ತಡೆಯುವುದು, ಆಮೇಲೆ ಬರದಂತಹ ಪರಿಸ್ಥಿತಿಗೆ ನಮ್ಮನ್ನು ನಾವು ಶಕ್ತರನ್ನಾಗಿ ಮಾಡಿಕೊಂಡು ಅದನ್ನು ಎದುರಿಸುವಂತಹ ಎಲ್ಲ ಕಲೆ ಮತ್ತು ಉಪಾಯಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯದ. ಈ ಧ್ಯೇಯದೊಂದಿಗೆ ಇವತ್ತಿನ ವಿಶ್ವ ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದ್ಮೇಲೆ ಈ ಸಲದ ಘೋಷಣೆ ಏನಪ್ಪಾ ಅಂತಂದ್ರೆ, ಸ್ಲೋಗನ್ ಅಂತ ನಾವು ಕರಿತೀವಿ, ಅವರ್ ಲ್ಯಾಂಡ್ ಅವರ್ ಫ್ಯೂಚರ್. ನಮ್ಮ ಭೂಮಿ ನಮ್ಮ ಭವಿಷ್ಯ. ನಮ್ಮ ಭೂಮಿ ಆರೋಗ್ಯಮಯವಾಗಿ ಇತ್ತು ಅಂತಂದ್ರೆ ನಮ್ಮ ಭವಿಷ್ಯ ಕೂಡ ಆರೋಗ್ಯಮಯವಾಗಿರ್ತದ, ಪ್ರಗತಿದಾಯಕವಾಗಿರ್ತದ. ನಮ್ಮ ಭೂಮಿ ಆರಾಮದಿಂದ ಇತ್ತು ಅಂತಂದ್ರೆ ನಾವು ಕೂಡ ಆರಾಮದಿಂದ ಇರಬಹುದು ಅನ್ನುವಂಥದ್ದು. ಅದಕ್ಕೆ ಈ ವಿಚಾರದ ಕಡೆ ನಾವು ಇವತ್ತು ಚಿಂತನೆ ಮಾಡುವಂತಹ ಅಗತ್ಯ ಅದ. ಅದರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡೋಣ. ಆತ್ಮೀಯರೇ, ಈಗ ರೋಹಿಣಿ ಮಳೆಯ ಅವಧಿ ನಡೆದದ. ಜೂನ್ 7ನೇ ತಾರೀಕಿನ ತನಕ ಇದರ ಅವಧಿ ಅದ. ರೋಹಿಣಿ ಮಳೆಯ ಬಗ್ಗೆ ಹೇಳಬೇಕಾಯ್ತು ಅಂತಂದ್ರೆ, ಈ ಸಲ ರೋಹಿಣಿ ಮಳೆ ಅಲ್ಪವೃಷ್ಟಿಯನ್ನು ತರ್ತದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಕರ್ನಾಟಕದ ಹವಾಮಾನದೊಳಗೆ ಕೆಲವು ಮುಖ್ಯ ಬದಲಾವಣೆಗಳು ಕಂಡು ಬರ್ತಾವ ಅನ್ನುವಂಥ ಮಾತಿತ್ತು. ದಕ್ಷಿಣ ಭಾರತದೊಳಗೆ ಮೋಡ ಕವಿದಂತಹ ವಾತಾವರಣ ಇದ್ರೆ ವಾಯವ್ಯ ಭಾರತದೊಳಗೆ ಅತಿವೃಷ್ಟಿ ಸಂಭವ ಅನ್ನುವಂಥ ವಿಚಾರ ಕೂಡ ಹೇಳಿದರು. ಆಗ್ನೇಯ ಭಾರತದ ಕೆಲವು ಕಡೆ ಒಣ ಹವೆ ಹೆಚ್ಚುತ್ತದ, ನೈಋತ್ಯ ಮುಂಗಾರು ಮಧ್ಯಮ ಗತಿ ಒಳಗ ಚಟುವಟಿಕೆಯಿಂದ ಇರ್ತದ ಅನ್ನುವಂಥ ಮಾತಿತ್ತು. 1 ಮತ್ತು 4ನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಸಾಮಾನ್ಯ ಮಳೆ ಬರಬಹುದು ಅನ್ನುವಂಥ ಸೂಚನೆ ಇತ್ತು. 2 ಮತ್ತು 3ನೇ ಚರಣಗಳಲ್ಲಿ ಈಶಾನ್ಯ ಭಾರತದೊಳಗ ಚಂಡಮಾರುತ ಕಾಣಿಸಬಹುದು ಅನ್ನುವಂಥ ಮಾತಿತ್ತು. ರೋಹಿಣಿ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಏನು ಈ ಮಳೆ ಬಗ್ಗೆ ಹೇಳಿದ್ರು ಅದರ ಪ್ರಕಾರನೇ ಆಗ್ಯದ ಅನ್ನುವಂಥ ಮಾತು ಹೇಳ್ಬೋದು. 1 ಮತ್ತು 4ನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂಥ ಸಾಮಾನ್ಯ ಮಳೆ ಅಂತ ಹೇಳಿ ಏನಿತ್ತು, ಹೆಚ್ಚು ಕಡಿಮೆ ಈ 4ನೇ ಚರಣಗಳಲ್ಲಿ ಏನು ಮಳೆಯ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ, ಅದರ ಪ್ರಕಾರನೇ ಇತ್ತು ಅಂತ ಹೇಳಿ ಹೇಳ್ಬೋದು. ಈಶಾನ್ಯ ಭಾರತದೊಳಗ ಚಂಡಮಾರುತ ಕಾಣಿಸಬಹುದು ಅನ್ನುವಂಥ ಮಾತು. ಕಳೆದ ಸಂಚಿಕೆ ಒಳಗೂ ಕೂಡ ನಾನು ಇದರ ಬಗ್ಗೆ ಉಲ್ಲೇಖ ಮಾಡಿದ್ದೆ, ಯಾವ ರೀತಿ ರೇಮಲ್ ಅನ್ನುವಂಥ ಚಂಡಮಾರುತ ಬಂದು ಹೋಯಿತು, ಇದೇ ಮಳೆಯ ಸಂದರ್ಭದೊಳಗೆ ಬಂದು ಹೋಯಿತು. ಉಳಿದಂಥ ರೋಹಿಣಿ ಮಳೆಯ ದಿನಗಳನ್ನು ನೋಡೋಣ. ಜೂನ್ 4, 5 ಮತ್ತು 6 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಹೊಸ ನಕ್ಷತ್ರ ಮೃಗಶಿರ ನಕ್ಷತ್ರ, ಮೃಗಮಳೆ ಈ ಸಲ 7ನೇ ತಾರೀಕಿಗೆ ಪ್ರವೇಶ ಆಗ್ತಾ ಇದೆ. ಇದರ ಅವಧಿ ಜೂನ್ 21 ತನಕ ಇರ್ತದೆ. ಈ ಸಲ ಮೃಗಶಿರ ಮಳೆಯ ಬಗ್ಗೆ ಇರುವಂತಹ ಸೂಚನೆಗಳ ಬಗ್ಗೆ ನೋಡೋಣ. ಮೃಗಶಿರ ಮಳೆ ಈ ಸಲ ಮಧ್ಯಮ ವೃಷ್ಟಿಯನ್ನು ತರ್ತದ ಅಂಥೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಭರ್ಜರಿ ಮಳೆ ಆಗಬಹುದು. ನೈಋತ್ಯ ಮಾನ್ಸೂನ್ ಚುರುಕಾಗ್ತದ. ದಕ್ಷಿಣ ಒಳನಾಡು, ಕರಾವಳಿ ಮತ್ತು ವಾಯವ್ಯ ಭಾರತದೊಳಗೆ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂಥೇಳಿ ಮೃಗಶಿರ ಮಳೆಯ ಬಗ್ಗೆ ಹೇಳ್ತಾ ಇದ್ದಾರೆ. ದಿನಾಂಕ ಜೂನ್ 8, 10, 12, 13, 15, 17, 19, 20 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಜೂನ್ 8, 10, 12, 13, 15, 17, 19, 20 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಸೂಚನೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಜೂನ್ 5ರಿಂದ ಬರುವ ಮಂಗಳವಾರ ಜೂನ್ 11 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರ್ಬೋದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಆತ್ಮೀಯರೇ, ಈಗಾಗಲೇ ನಾನು ಇದ್ರ ಬಗ್ಗೆ ತಮಗೆ ಸೂಚನೆ ಕೊಟ್ಟಿನಿ. ಈ ವಾರವನ್ನ ನಾವು ನೋಡ್ತಾ ಇದ್ರೆ, ಇದರ ಚಿತ್ರಣವನ್ನು ನಾವು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ. ಅಂಕಿ ಅಂಶಗಳು ಹೆಚ್ಚು ಕಡಿಮೆ ಒಳ್ಳೆಯ ಮಳೆಯನ್ನು ನಮಗೆ ತರ್ತಾವ ಅಂಥೇಳಿ ಹೇಳ್ತಾ ಇದ್ದಾವೆ. ಇಲ್ಲಿ ನಾವು ಅಂಕಿ ಅಂಶಗಳು ಅಂತ ಹೇಳಿದಾಗ ಒಂದು ವಿಚಾರವನ್ನು ತಾವು ಗಮನಿಸಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಏನು ಅಂತಂದ್ರೆ ಈ ಅಂಕಿ ಅಂಶಗಳು ಮಳೆಯ ಪ್ರಮಾಣವನ್ನು ಯಾವತ್ತೂ ಹೇಳೋದಿಲ್ಲ. ಇವು ಮಳೆ ಬರ್ತದೋ ಇಲ್ಲೋ ಅನ್ನುವಂಥ ಒಂದು ಚಾನ್ಸ್ ಏನದ, ಅವಕಾಶಗಳೇನದಾವ ಅದ್ರ ಬಗ್ಗೆ ಮಾತ್ರ ಹೇಳ್ತದ ಅನ್ನುವಂಥದ್ದನ್ನು ಗಮನಿಸಬೇಕು. ಯಾವಾಗ ನಾವು ಈ ಅಂಕಿ ಅಂಶಗಳ ಜೊತೆಗೆ ಹಗುರ ಮಳೆ, ಸಾಧಾರಣ ಮಳೆ, ಭಾರೀ ಮಳೆ, ಅತಿ ಭಾರೀ ಮಳೆ ಹಿಂಗೆ ನಾವು ಹೇಳ್ತೀವಲ್ಲ, ಅದನ್ನು ಕೂಡ ತಾವು ಲಕ್ಷ್ಯವಿಟ್ಟು ಕೇಳಬೇಕು. ಭಾಳಷ್ಟು ಜನ ತಾವು ಏನು ತಿಳ್ಕೊಂಡಿರಿ ಅಂತಂದ್ರೆ, ನಾವು 80% ಹೇಳಿದಾಗ 90% ಹೇಳಿದಾಗ ಭಾಳಷ್ಟು ಮಳೆ ಬರ್ತದ ಅಂಥೇಳಿ ತಾವು ತಿಳ್ಕೊತೀರಿ. ಇದು ಹಂಗಲ್ಲ. ಅಥವಾ 10%, 20%, 30% ಅಂಥೇಳಿ ಹೇಳಿದಾಗ ಅವಾಗ ಕಡಿಮೆ ಮಳೆ ಬರ್ತದೆ ಅಂಥೇಳಿ
ತಿಳ್ಕೊತೀರಿ. ಅದು ಹಂಗಲ್ಲ. ಇವು ಏನದಾವ 10, 20, 60, 80, 90 ಇವೇನು ಶೇಕಡಾವಾರು ಅಂಕಿ ಅಂಶಗಳದಾವಲ್ಲ, ಇವು ಮಳೆಯ ಸಾಧ್ಯಾಸಾಧ್ಯತೆ ಸಂಭವನೀಯತೆಯನ್ನು ಮಾತ್ರ ತಿಳಿಸ್ತಾವ, ಪ್ರಮಾಣವನ್ನು ತಿಳಿಸೋದಿಲ್ಲ. ಪ್ರಮಾಣ ನಾವು ಹೇಳಬೇಕು ಅಂತಂದ್ರೆ ಈಗಾಗಲೇ ಹೇಳ್ದಂಗೆ ಹಗುರ ಮಳೆ ಅಂತ ಹೇಳಿ ಹೇಳ್ಬೋದು, ಸಾಧಾರಣ ಮಳೆ ಅಂತ ಹೇಳಿ ಹೇಳ್ಬೋದು, ಭಾರೀ ಮಳೆ ಅಂತ ಹೇಳಿ ಹೇಳ್ಬೋದು. ಇದನ್ನು ತಾವು ದಯವಿಟ್ಟು ಗಮನಿಸಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಾವು ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋದು ಬೇಡ. ಈಗಿನ ಒಂದು ನಾವು ಚಿತ್ರಣವನ್ನು ನೋಡಿದ್ರೆ ಇಂಥ ಸನ್ನಿವೇಶ ಭಾಳದ ಅಂತಂದ್ರೆ ಮಳೆಯಾಗುವಂಥ ಸಾಧ್ಯತೆಗಳು ಚಲೋ ಅದಾವ ಅನ್ನುವಂಥದ್ದು. ಮತ್ತು ಈ ವಾರ ಪೂರ್ತಿ ಮಳೆಯ ವಾತಾವರಣ ಇದೆ. ಒಳ್ಳೆ ಮಳೆಯನ್ನು ಈ ವಾರ ನಾವು ಪಡಿಬಹುದು, ಉತ್ತಮ ಮಳೆ ಆಗ್ತದೆ. ಹಗುರದಿಂದ ಸಾಧಾರಣ ಮಳೆ ಆಗುವಂಥ ಸಾಧ್ಯತೆಗಳದಾವ. ಮತ್ತು ಮೊದಲಿನ 4 ದಿವಸಗಳು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ 4 ದಿವಸಗಳು ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳು ಅದಾವ ಅಂಥೇಳಿ. ಆನಂತರ ರವಿವಾರ 9 ಮತ್ತು ಸೋಮವಾರ 10 ಈ 2 ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳದಾವ. ಆಮೇಲೆ ಮಂಗಳವಾರ ದಿವಸ 11ನೇ ತಾರೀಕು ಚದುರಿದಂಗ ಮಳೆ ಆಗಬಹುದು ಅನ್ನುವಂಥದ್ದು. ಇಲ್ಲಿ ಮತ್ತೊಮ್ಮೆ ನಾನು ತಮಗೆ ಹೇಳ್ತೀನಿ, ಈಗ ಚದುರಿದಂಗ ಮಳೆ, ಬಹುತೇಕ ವ್ಯಾಪಕ ಮಳೆ, ಆಮೇಲೆ ವ್ಯಾಪಕ ಮಳೆ, ಇವುಗಳ ಬಗ್ಗೆ ನಾನು ಮತ್ತೊಮ್ಮೆ ತಮಗೆ ಹೇಳಬೇಕು ಅಂತ ಅನಿಸ್ತದ. ಚದುರಿದಂಗ ಮಳೆ ಆಗುವುದು ಅಂತಂದ್ರೆ 50% ಪ್ರದೇಶಗಳಲ್ಲಿ ಮಳೆ ಆಗುವುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 100 ಸ್ಥಳಗಳು ಇರ್ತಾವಂತ ಹೇಳಿ ತಿಳ್ಕೊಳ್ಳೋಣ. 100ರೊಳಗೆ 50ರಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ಮಳೆ ಆಗಬಹುದು ಅನ್ನುವಂಥದ್ದು ಚದುರಿದಂಗ ಮಳೆ ಅಂಥೇಳಿ ಆಗ್ತದೆ. ಇನ್ನು ಬಹುತೇಕ ವ್ಯಾಪಕವಾಗಿ ಮಳೆ ಅಂತಂದ್ರೆ 50ರಿಂದ 75 ಸ್ಥಳಗಳಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳು ಇರ್ತಾವ ಅಂಥೇಳಿ. ಇನ್ನು ವ್ಯಾಪಕವಾಗಿ ಮಳೆ ಅಂತಂದ್ರೆ 75ರಿಂದ 100 ತನ ಏನು ವ್ಯಾಪ್ತಿಯೊಳಗೆ ಬರ್ತಾವ ಅಷ್ಟು ಸ್ಥಳಗಳಲ್ಲಿ ಮಳೆಯಾಗುವಂಥ ಒಂದು ಸನ್ನಿವೇಶನ ಇರ್ತದೆ. ಅದು ವ್ಯಾಪಕವಾಗಿ ಆಗುವಂಥ ಮಳೆ. ಆಮೇಲೆ ಇನ್ನೊಂದು ಅಲ್ಲಲ್ಲಿ ಮಳೆ ಅಂತ ಹೇಳಿ ಹೇಳ್ತೀವಿ, ಐಸೋಲೇಟೆಡ್ ಮಳೆ ಅಂತ ಹೇಳಿ ಹೇಳ್ತೀವಿ. ಐಸೋಲೇಟೆಡ್ ಅಂತಂದ್ರೆ 25 ಸ್ಥಳಗಳಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳು ಐಸೋಲೇಟೆಡ್ ಅಂತ ಹೇಳಿ ಕರೆಸ್ಕೋತಾವ, ಅಥವಾ ಅಲ್ಲಲ್ಲಿ ಮಳೆ. ಈ ಶಬ್ದಗಳನ್ನು ತಾವು ಯಾವತ್ತೂ ಗಮನ ಇಡಬೇಕು. ಅಲ್ಲಲ್ಲಿ ಮಳೆ, ಚದುರಿದಂಗ ಮಳೆ, ಬಹುತೇಕ ವ್ಯಾಪಕವಾಗಿ ಮಳೆ, ವ್ಯಾಪಕವಾಗಿ ಮಳೆ. ಅದ್ರ ಜೊತೆಗೆ ಹಗುರ ಮಳೆ, ಸಾಧಾರಣ ಮಳೆ, ಭಾರೀ ಮಳೆ, ಅತಿ ಭಾರೀ ಮಳೆ. ಈ ಶಬ್ದಗಳನ್ನು ತಾವು ನೆನಪಿಟ್ರಿ ಅಂತಂದ್ರೆ ನಿಮಗೆ ಏನು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ಇರುವುದಿಲ್ಲ. ಈ ವಾರ ಪೂರ್ತಿ ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಇರ್ತದ. ಮೊದಲಿನ 4 ದಿನಗಳು ಏನದಾವಲ್ಲ, ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಆ ನಂತರ ಗುಡುಗು ಮಿಂಚುಗಳು ಕಡಿಮೆ ಆಗ್ತಾವ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಈ ವಾರ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ನೋಡಿದೀವಿ. ಇನ್ನು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 5ನೇ ತಾರೀಕಿನಿಂದ ರವಿವಾರ 9ನೇ ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು 80%, ಸೋಮವಾರ 10 ಮತ್ತು ಮಂಗಳವಾರ 11 ಈ 2 ದಿವಸ 85% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 5ನೇ ತಾರೀಕು ಅಲ್ಲದೆ ಶನಿವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 6, ಶುಕ್ರವಾರ 7, ರವಿವಾರ 9 ಮತ್ತು ಮಂಗಳವಾರ 11 ಈ 4 ದಿವಸ 80 ಮತ್ತು ಸೋಮವಾರ 10ನೇ ತಾರೀಕು 85% ಅನ್ನುವಂಥ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 5ರಿಂದ ರವಿವಾರ 9 ತನಕ ಅಲ್ಲದೆ ಮಂಗಳವಾರ 11ನೇ ತಾರೀಕು ಮಳೆಯಾಗುವಂಥ ಸಾಧ್ಯತೆಗಳು 80%, ಸೋಮವಾರ 10ನೇ ತಾರೀಕು 85%. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಗುರುವಾರ 6ನೇ ತಾರೀಕು 95 ಮತ್ತು ಶುಕ್ರವಾರ 7ರಿಂದ ಮಂಗಳವಾರ 11 ತನಕ 90% ಅನ್ನುವಂಥ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 5, ಗುರುವಾರ 6, ಶುಕ್ರವಾರ 7 ಈ 3 ದಿವಸ ಮಳೆಯ ಸಾಧ್ಯತೆಗಳು 95%, ಶನಿವಾರ 8ರಿಂದ ಮಂಗಳವಾರ 11ನೇ ತಾರೀಕಿನ ತನಕ 90% ಅನ್ನುವಂಥ ಸೂಚನೆ ಅದ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 5, ಗುರುವಾರ 6, ಶನಿವಾರ 8, ರವಿವಾರ 9 ಈ 4 ದಿವಸ ಮಳೆಯ ಸಾಧ್ಯತೆಗಳು 80%, ಶುಕ್ರವಾರ 7ನೇ ತಾರೀಕು 75 ಮತ್ತು ಸೋಮವಾರ 10 ಮತ್ತು ಮಂಗಳವಾರ 11 ಈ 2 ದಿವಸ 85% ಅನ್ನುವಂಥ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 5ನೇ ತಾರೀಕು ಅಲ್ಲದೆ ರವಿವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಉಳಿದ ದಿನಗಳು ಅಂದ್ರ ಗುರುವಾರ 6, ಶುಕ್ರವಾರ 7, ಶನಿವಾರ 8, ಸೋಮವಾರ 10 ಮತ್ತು ಮಂಗಳವಾರ 11 ಈ 5 ದಿವಸ 90%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 5, ಶುಕ್ರವಾರ 7, ಶನಿವಾರ 8, ಸೋಮವಾರ 10
ಮತ್ತು ಮಂಗಳವಾರ 11. ಈ 5 ದಿವಸ ಮಳೆಯ ಸಾಧ್ಯತೆಗಳು 90%. ಗುರುವಾರ 6ನೇ ತಾರೀಕು ಮತ್ತು ರವಿವಾರ 9ನೇ ತಾರೀಕು 2 ದಿವಸ 95% ಅನ್ನುವಂಥ ಸೂಚನೆ ಅದ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಮತ್ತು ಗುರುವಾರ 5 ಮತ್ತು 6ನೇ ತಾರೀಕು ಮಳೆಯ ಸಾಧ್ಯತೆಗಳು 85%. ಶುಕ್ರವಾರ 7, ಶನಿವಾರ 8, ರವಿವಾರ 9 ಈ 3 ದಿವಸ 80, ಸೋಮವಾರ 10 ಮತ್ತು ಮಂಗಳವಾರ 11 ಈ 2 ದಿವಸ 90% ಅನ್ನುವಂಥ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗ ಬುಧವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 6, ಶುಕ್ರವಾರ 7, ರವಿವಾರ 9 ಅಲ್ಲದೆ ಮಂಗಳವಾರ 11 ಈ 4 ದಿವಸ 80, ಶನಿವಾರ 8ನೇ ತಾರೀಕು 70 ಮತ್ತು ಸೋಮವಾರ 10ನೇ ತಾರೀಕು 85% ಅನ್ನುವಂಥ ಸೂಚನೆ ಅದ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಜಿಲ್ಲಾವಾರು ಆಯಿತು. ತಮಗ ಇನ್ನೊಮ್ಮೆ ನೆನಪು ಮಾಡಿಕೊಡೋದೇನಪ್ಪ ಅಂತಂದ್ರೆ ಈ ವಾರ ಎಲ್ಲ ಒಳ್ಳೆ ಮಳೆಯಾಗುವಂಥ ಸಾಧ್ಯತೆಗಳದಾವ. ಮಳೆಯ ವಾತಾವರಣ ಈ ವಾರದೊಳಗಿರ್ತದೆ. ಈ ವಾರ ನಮ್ಮ ಭಾಗಕ್ಕೆ ಮಾನ್ಸೂನ್ ಪ್ರವೇಶ ಆಗುವಂಥ ಸಾಧ್ಯತೆಗಳು ಖಚಿತವಾಗಿ ತಜ್ಞರು ಹೇಳ್ತಾ ಇದ್ದಾರೆ. ಈ ವಾರ ನಮ್ಮ ಜಿಲ್ಲೆಗಳಿಗೆ, ನಮ್ಮ ಪ್ರದೇಶಕ್ಕೆ ಮಾನ್ಸೂನ್ ಪಾದಾರ್ಪಣೆ ಮಾಡ್ತದ ಅನ್ನುವಂಥ ಒಂದು ಸಿಹಿಯಾದ ಸಮಾಚಾರವನ್ನು ತಜ್ಞರು ನೀಡ್ತಾ ಇದ್ದಾರೆ. ಮೊದಲಿನ 4 ದಿನಗಳು ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಆಮೇಲೆ ರವಿವಾರ, ಸೋಮವಾರ 9, 10 ಈ 2 ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳು. ಆಮೇಲೆ 11ನೇ ತಾರೀಕು ಕೊನೆಯ ದಿವಸ ಚದುರಿದಂಗ ಮಳೆಯಾಗುವಂಥ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಈ ವಾರ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ರಾತ್ರಿ ಬೆಳತನ ಕೆಲವೊಮ್ಮೆ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಯಾಕಪ್ಪ ಅಂತಂದ್ರೆ ಮಾನ್ಸೂನ್ ಬಂತು ಅಂತಂದ್ರೆ ಆ ಮಾನ್ಸೂನ್ ಮಾರುತಗಳು ನಿರಂತರವಾಗಿ ಮಳೆಯನ್ನು ಸುರಿಸುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಚಂಡಮಾರುತ ಬಂದಂಥ ಸಮಯದೊಳಗೂ ಕೂಡ ಅದೇ ರೀತಿ ಇರ್ತದೆ. ಕಳೆದ ವಾರಗಳಲ್ಲಿ ಅನೇಕ ಸುಳಿಗಾಳಿಗಳು ನಮ್ಮ ಇಡೀ ದೇಶದ ತುಂಬ ಇದ್ದು, ಬಂಗಾಳ ಕೊಲ್ಲಿ ಒಳಗಿತ್ತು, ಅರಬ್ಬಿ ಸಮುದ್ರದೊಳಗಿತ್ತು. ಹೀಗಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ 1ನೇ ತಾರೀಕಿನ ನಂತರ ನಾವು ಮಳೆಯನ್ನು ಪಡೆದಿವಲ್ಲ, ಆ ಸುಳಿಗಾಳಿಗಳ ಪರಿಣಾಮವಾಗಿ ನಾವು ಮಳೆಗಳನ್ನು ಪಡೆದಿವಿ. ಈಗ ಈ ವಾರದೊಳಗೆ ಮಾನ್ಸೂನ್ ಬರ್ತದ. ಹೀಗಾಗಿ ಮತ್ತಷ್ಟು ನಮಗೆ ಒಳ್ಳೆಯದಾಗ್ತದ ಅನ್ನುವಂಥ ಒಂದು ಸನ್ನಿವೇಶ ಅದ. ಅದಕ್ಕೆ ಈ ಒಂದು ವಿಚಾರವನ್ನು ತಾವು ಗಮನಿಸಬೇಕು. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು. ಇನ್ನೂ ಯಾರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಉಪಯೋಗ ಮಾಡೋದ್ರ ಕಡೆ ಗಮನ ಹಾರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ್ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.